ಶ್ರೀ ಶಿವರಾಮ್ ಕೊಡತಿ ಅವರು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗದ ಚಂದದ ನಾಯಕ ನಟ ಧರ್ಮ ಕೀರ್ತಿರಾಜ್ ಅವರು ಅಭಿನಯಿಸಿದ್ದಾರೆ, ಕೃಷಿತಾ ಪಂಡ ಅವರು ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ಬಹಳ ವಿಶೇಷವಾಗಿ ಮುರಳಿ ರಾಮ್ ಅವರು, ಶೋಭಾ ರಾಣಿ ಅವರು ಜೊತೆಯಾಗಿ ಈ ಪಾತ್ರಕ್ಕೆ, ಈ ಕಥೆಗೆ ಒಂದು ಸಾಥ್ ಕೊಟ್ಟಿದ್ದಾರೆ. ಸೊ ಸಿನಿಮಾದ ಬಗ್ಗೆ, ತಾರಾಗಣದ ಬಗ್ಗೆ, ಟೆಕ್ನಿಕಲ್ ಟೀಮ್ ಬಗ್ಗೆ ಜಾಸ್ತಿ ಮಾತಾಡೋಣ, ಆದರೆ ಜಾಸ್ತಿ ಪ್ರೀತಿ ಈ ಸಿನಿಮಾದ ಕಾರ್ಯಕ್ರಮಕ್ಕೆ ಒಂದು ದೈವಿಕ ಸಾಂಪ್ರದಾಯಿಕ ಚಾಲನೆ ಕೋರೋದ್ರ ಮೂಲಕ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಇಷ್ಟಪಡ್ತೀವಿ. ದೀಪ ಬೆಳಗಿಸೋದಕ್ಕೆ ಮೊದಲನೇದಾಗಿ ವೇದಿಕೆಗೆ ಬರಮಾಡ್ಕೊಳ್ಳೋಣ ಖ್ಯಾತ ಸಾಹಿತಿಗಳು, ಕವಿಗಳು, ಚಿಂತಕರು, ವಿಮರ್ಶಕರು ಹಾಗೂ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಶ್ರೀ LN ಮುಕುಂದರಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಸಂಭಾಷಣಕಾರರು ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ. ಹಾಗೂ ನ್ಯೂಸ್ ಪೇಪರ್ ಅಸೋಸಿಯೇಷನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಮಾಂಜಿ ವೈ ಅವರು, ಆತ್ಮೀಯವಾದ ಸ್ವಾಗತ ಸರ್. ತಾವು ಕೂಡ ಉದ್ಯಮಿಗಳಾದಂತಹ ಶ್ರೀ ಮಂಜುನಾಥ್ ಸ್ವಾಮಿ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶ್ರೀ CA ರವಿ ಅವರು ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಕೋರ್ತಾ ಚಿತ್ರತಂಡ ಜೊತೆಯಾದ್ರೆ ದೀಪ ಬೆಳಗಿಸೋದಕ್ಕೆ ನಾವು ರೆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ಚಿತ್ರದ ನಾಯಕ ನಟರಾದಂತಹ ಧರ್ಮ ಕೀರ್ತಿರಾಜ್ ಅವರು, ಮುರಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ವೇದಿಕೆಯಲ್ಲಿ ಇಷ್ಟು ದೊಡ್ಡ ದಂಡು, ಇಷ್ಟು ದೊಡ್ಡ ಬಳಗ ನೋಡುವಾಗ ಖುಷಿ ಆಗುವಂಥದ್ದು ಏನು ಅಂದರೆ, ಇಷ್ಟು ಜನ ಜೊತೆಯಾಗಿದ್ದಾರೆ. ಒಂದು ಸಿನಿಮಾದ ಶುಭಾಶಯವನ್ನ ತಿಳಿಸಿ ಒಳ್ಳೇದಾಗ್ಲಿ ಅಂತ ಶುಭ ಕೋರೋದಕ್ಕೆ ಇಷ್ಟು ಜನ ಸೇರಿದ್ದಾರೆ ಅನ್ನೋದೇ ಖುಷಿ. ದಯಮಾಡಿ ತಾವೆಲ್ಲರೂ ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಂ ಹರತು ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಸರ್, ಇವತ್ತು ನಾವು ಜಾಸ್ತಿ ಪ್ರೀತಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಹಾಗೂ ಆಡಿಯೋ ಲಾಂಚ್ಗಾಗಿ ಸೇರಿದ್ದೀವಿ. ಟ್ರೈಲರ್ನ ತಾವು ತಮ್ಮ ಬಾಯಿ ಹರಕೆಯೊಂದಿಗೆ ಲಾಂಚ್ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ತಾವು ಲಾಂಚ್ ಅಂತ ಹೇಳಿದ್ರೆ ಇಲ್ಲಿ ಟ್ರೈಲರ್ ಬರುತ್ತೆ, ನೋಡಿ ತಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಅಂತ ರಿಕ್ವೆಸ್ಟ್. ನಾನು ಈಗಾಗಲೇ ನಮ್ಮ ಅರುಣ್ ಇದರ ಟ್ರೈಲರ್ನ ಹಾಡುಗಳನ್ನ ನನಗೆ ತೋರಿಸಿರೋದ್ರಿಂದ ಮೊದಲೇ ಮಾತಾಡಿದ್ರು ಏನು ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಪ್ರೀತಿಯ ಚಲನಚಿತ್ರ ಅಭಿಮಾನಿಗಳೇ, ಇವತ್ತು ನಮ್ಮ ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ. ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಪ್ರೀತಿ ಅನ್ನೋದು ಇದೆಯಲ್ಲ, ಇದು ಜಾಸ್ತಿ ಪ್ರೀತಿ. ಪ್ರೀತಿಯೊಳಗೆ ಜಾಸ್ತಿ ಏನು ಕಡಿಮೆ ಏನು ಅಂತ ಹೇಳೋಕ್ಕಾಗಲ್ಲ. ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಕವಿ ಕೀಟ್ಸ್ ಅಂತ, ಜಾನ್ ಕೀಟ್ಸ್ ಅಂತ ನೀವು ಕೇಳಿರ್ಬೋದು. ಅವನು ಪ್ರೀತಿಯನ್ನು ತತ್ವ ಅಂತ ಕರೀತಾನೆ, ಲವ್ ಫಿಲಾಸಫಿ ಅಂತಾನೆ ಅವನೊಂದು ಪದ್ಯವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾನೆ. ಅಂದರೆ ಪ್ರೀತಿ ಅನ್ನೋದು ಒಂದು ತತ್ವ.
ಪ್ರೀತಿ ಅನ್ನೋದು ಒಂದು ಪರಸ್ಪರ ಎಲ್ಲರನ್ನೂ ಒಳಗೊಂಡದ್ದು. ಅದು ಕೇವಲ ಮನುಷ್ಯರಲ್ಲಿ ಮಾತ್ರ ಇದೆ ಅಂತ ಏನಿಲ್ಲ, ಅದು ಎಲ್ಲ ಚರಾಚರಗಳಲ್ಲೂ ಕೂಡ ಆ ಪ್ರೀತಿ ಅನ್ನೋ ಒಂದು ತಾತ್ವಿಕತೆ ಇದೆ ಅನ್ನೋದನ್ನ ಕೀಟ್ಸ್ ಬಹಳ ಚೆನ್ನಾಗಿ ಸುಮಾರು 150 ವರ್ಷಗಳ ಹಿಂದೆನೇ ಹೇಳಿದ್ದಾನೆ. ನೋಡಿ, ಈ ನಮ್ಮ ಕನ್ನಡ ಸಿನಿಮಾಗಳಿದಾವಲ್ಲ, ಈ ಸಿನಿಮಾಗಳು ಮೂಕಿ ಚಿತ್ರಗಳಿಂದಲೇ ಹಿಡಿದು ಇಲ್ಲಿ ನಮ್ಮ ಮೂರ್ತಿಯವರು ಇಲ್ಲೆಲ್ಲೋ ಈ ಪ್ರೊಜೆಕ್ಟ್ ಮಾಡೋವಂಥ ಇದರಲ್ಲಿ ಕ್ಯಾಬಿನಲ್ಲಿ ಇದ್ದಾರೆ. ಅವರು ಸುಮಾರು 50-60 ದಶಕಗಳಿಂದಲೂ ಕೂಡ ಎಲ್ಲ ರೀತಿಯ ಪ್ರೊಜೆಕ್ಟರ್ಗಳನ್ನು ಬಳಸಿ ಅಭ್ಯಾಸ ಇರುವಂಥವ್ರು. ಅವ್ರ ಬಾಯಲ್ಲಿ ನೀವು ಸುಮ್ಮನೆ ಸಿನಿಮಾದ ಪ್ರೊಜೆಕ್ಷನ್ ಚರಿತ್ರೆಯನ್ನು ಕೇಳಬೇಕು, ಅದೆಷ್ಟು ಚೆನ್ನಾಗಿದೆ ಅಂತೇಳಿ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯ ಆಗುತ್ತೆ. ಕನ್ನಡದ ಸಿನಿಮಾಗಳು ಭಾಳ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಇವತ್ತಂತೂ ಒಂದು ಅತ್ಯಂತ ತಾರ್ಕಿಕ ಎತ್ತರಕ್ಕೆ ಬೆಳೆದಿರುವಂಥದ್ದನ್ನು ನಾವು ಗಮನಿಸೋಕ್ಕೆ ಸಾಧ್ಯ. ಇವತ್ತಿನ ಅನೇಕ ಸಿನಿಮಾಗಳು ಜಗತ್ತಿನ ಸಿನಿಮಾಗಳ ಎದುರುಗಡೆ ಸವಾಲು ಒಡ್ಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದೇ ಸಾಲಿಗೆ ಈ ಜಾಸ್ತಿ ಪ್ರೀತಿಯು ಕೂಡ ಸೇರುತ್ತೆ ಎನ್ನುವ ಭರವಸೆ ಮತ್ತು ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಮೂಡಿದೆ. ಹಾಗಾಗಬೇಕು, ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಉದ್ಯಮವಾಗಿದೆ. ಈಗ ಸಿನಿಮಾ ಅನ್ನೋದು ಕೂಡ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಾಗಿರುವಂಥ ಒಂದು ಉದ್ಯಮ ಆಗಿದೆ. ನೂರಾರು ಜನರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಅದು ಒಳಗೊಂಡಿದೆ. ಹಾಗಾಗಿ ಹಾಕಿದ್ದ ಹಣ ಬರಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅರುಣ್ ಅಂತ ಗೆಳೆಯರಿಗೆ ಸಾಧ್ಯ ಆಗಬೇಕು. ನೋಡಿ, ಅವರು ಎಷ್ಟು ಚೆನ್ನಾಗಿ ಅರುಣ್ ಮಾನವ ಅಂತ ಹೆಸರಿಟ್ಕೊಂಡಿದ್ದಾರೆ. ಏನಿದು ಮಾನವ? ಮಾನವ ಅನ್ನೋದು ಏನು ಗೊತ್ತಾ? ಮನುಷ್ಯ ಜಾತಿ ತಾನೊಂದೇ ವಲಂ ಅಂತೇಳಿ ಪಂಪ ಹೇಳ್ತಾನಲ್ಲ, ಇಡೀ ಮನುಷ್ಯರೆಲ್ಲ ಒಂದೇ. ಅಂದರೆ ಒಂದು ಹ್ಯುಮ್ಯಾನಿಟಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಲುವಾಗಿ ಅರುಣ್ ತನ್ನ ಹೆಸರು ಜೊತೆಗೆ ಮಾನವ ಅನ್ನುವ ಹೆಸರನ್ನು ಸೇರಿಸ್ಕೊಂಡಿರೋದಿದೆಯಲ್ಲ, ಬಹಳ ಸಂತೋಷ ಆಗುತ್ತೆ ನನಗೆ. ಇಂಥ ಯುವಕರಿಗೆ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇವ್ರು ಯಾರೂ ಹೇಳಿಲ್ಲ, ಆದರೆ ನಾನೇ ಹೇಳ್ಬಿಡ್ತೀನಿ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ. ಈ ನೀತಿ ಸಂಹಿತೆ ಕಳೆದ ಮೇಲೆ ಅಧಿಕಾರ ತಗೊಳ್ತೀನಿ. ನನಗೆ ಯಾವಾಗಲೂ ಒಂದು ಅನ್ನಿಸ್ತಾ ಇರ್ತದೆ, ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಕನ್ನಡ ಸಿನಿಮಾ ಜಗತ್ತಿಗೂ ಸಾಹಿತ್ಯ ಜಗತ್ತಿಗೂ ಸಂಬಂಧ ಇಲ್ವೇನೋ ಅನ್ನೋ ಅಂತರ ಇದೆ. ಹಿಂದೆ ಇತ್ತು. ಹಿಂದೆ ಕಾದಂಬರಿಗಳನ್ನು ಆಧರಿಸಿ ಪುಟ್ಟಣ್ಣ ಕಣಗಾಲ್ ಇರ್ಬೋದು, ಸಿದ್ಲಿಂಗಯ್ಯನವರು ಇರ್ಬೋದು, ಇವರೆಲ್ಲರೂ ಕೂಡ ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಇವರೆಲ್ಲರೂ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಕಾದಂಬರಿಗಳನ್ನು ಆಧರಿಸಿ ಮಾಡೋದು ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ಒಬ್ಬ ಸ್ಕ್ರಿಪ್ಟ್ ರೈಟರೋ ಒಬ್ಬ ಚಲನಚಿತ್ರ ನಿರ್ದೇಶಕನೋ ಅರ್ಥ ಮಾಡಿಕೊಂಡಾಗ ಅವನಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ನಿಮಗೆ ನಮ್ಮ ತಮಿಳು ಸಿನಿಮಾಗಳ ಸ್ಕ್ರಿಪ್ಟು ಹಾಡುಗಳೆಲ್ಲ ಬರೆಯೋರು ಯಾರು ಅಂದರೆ ಅಲ್ಲಿನ ಪ್ರಸಿದ್ಧ ಕವಿಗಳು, ಅಲ್ಲಿನ ಪ್ರಸಿದ್ಧವಾಗಿರುವಂಥ ಕವಿಗಳು. ಆಮೇಲೆ ಮಲಯಾಳಿ ಸಿನಿಮಾಗಳನ್ನು ಕಳಿಸಿ ಇದು ವಾಸುದೇವ್ ನಾಯರ್, MT ವಾಸುದೇವ್ ನಾಯರ್ ಅವರಂತಹ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಲಯಾಳಿ ಲೇಖಕ ಸ್ಕ್ರಿಪ್ಟ್ಗಳನ್ನು ಮಾಡೋರು, ಸಿನಿಮಾ ಡೈರೆಕ್ಟ್ ಮಾಡೋರು. ನಮ್ಮಲ್ಲೂ ಕನ್ನಡ ಲೇಖಕರು ಮಾಡಿದ್ದಾರೆ. ಕಂಬಾರರು ಮಾಡಿದ್ರು, ಕಾರ್ನಾಡರು ಮಾಡಿದ್ರು, ಲಂಕೇಶ್ ಮಾಡಿದ್ರು, ಇವರೆಲ್ಲರೂ ಕನ್ನಡದ ಲೇಖಕರು ಸಿನಿಮಾಗಳನ್ನ ಮಾಡಿದ್ರು. ಆದರೆ ಅವರೂ ಕೂಡ ಸಿನಿಮಾದ ಜನರ ಜೊತೆಗೆ ತಮ್ಮನ್ನು ಜೋಡಿಸ್ಕೊಳ್ಳದೆ ಹೋಗಿದ್ದು ಈ ಅಂತರ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೆ ನಾನೀಗ ಒಂದು ಯೋಚನೆ ಮಾಡ್ತೇನೆ, ಇನ್ನೂ ಕಾರ್ಯಸಾಧುವೋ ಏನೋ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ನಿರ್ದೇಶಕ ಯಾರು ಅಂದರೆ ನಾನು ಹೇಳೋದು 500 ವರ್ಷದ ಹಿಂದೆ ಕನ್ನಡದ ಮಹತ್ವದ ಕವಿ ಕುಮಾರವ್ಯಾಸ. ಗೊತ್ತೇನಮ್ಮ? ಕುಮಾರವ್ಯಾಸ ಮಹಾಕವಿ, ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್. ಅವನ ಕೈಲಿ ಏನಾದರೂ ಕ್ಯಾಮ್ರಾ ಇದ್ದಿದ್ರೆ ಯಾವ ಬಾಹುಬಲಿ ಸಿನಿಮಾ ಕೂಡ ಅದ್ರ ಎದುರುಗಡೆ ಬಹಳ ದೊಡ್ಡದು ಅಂತ ಅನಿಸ್ತಿರ್ಲಿಲ್ಲ. ನಿಮ್ಗೆ ಸುಮ್ಮನೆ ಅವನ ಪದ್ಯದ್ದು ಒಂದೇ ಒಂದು ಸಾಲು ಹೇಳ್ತೀನಿ, 3 ಶಬ್ದ 4 ಶಬ್ದ ಇರೋದು ಗೊತ್ತಾಗತ್ತೆ ನೋಡಿ. ಬಾಹುಬಲಿ ಸಿನಿಮಾದಲ್ಲಿ ಈ ಸೈನಿಕರು ಎಲ್ಲ ಕಡೆಯಿಂದ ಬರೋದನ್ನ ತೋರಿಸ್ತಾರೆ. ಅದನ್ನು ಕುಮಾರವ್ಯಾಸ ಬರೀತಾನೆ, ಸೇನೆ ಬಂದುದು ಧರಣಿಯ ಗಲದಲ್ಲಿ. ನೋಡಿ, ಸೇನೆ ಬಂದುದು ಧರಣಿಯ ಗಲದಲ್ಲಿ. ಎಷ್ಟು ಜನ ಸೈನಿಕರು ಬಂದಿದ್ದಾರೆ ಅಂದರೆ ಲೆಕ್ಕ ಹೇಳ್ತಾ ಇಲ್ಲ. ಸೈನಿಕರು ಎಷ್ಟು ಜನ ಬಂದಿದ್ದಾರೆ, ಭೂಮಿ ಯಾವ್ಯಾವ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಗಳಿಂದ ಸೈನಿಕರು ಬರ್ತಾ ಇದ್ದಾರೆ, ಅಷ್ಟು ದೊಡ್ಡ ಸೈನ್ಯ ಬರ್ತಾ ಇದೆ ಅನ್ನುವಂಥದ್ದನ್ನ ಆ ರೂಪಕದಲ್ಲಿ ಹೇಳೋದಿದೆಯಲ್ಲ. ರೂಪಕ ಅಂದರೆ ಸಿನಿಮಾ ಅಂತಾನೆ. ರೂಪಕ ಅಂದರೆ ಶಬ್ದದಲ್ಲಿ ಬರೆಯುವ ಚಿತ್ರ. ಅವನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಶಬ್ದಗಳಲ್ಲಿ ಬರೆಯುವ ಚಿತ್ರವೇ ರೂಪಕ ಅಂತೇಳಿ. ಹಾಗಾಗಿ ಕುಮಾರವ್ಯಾಸ ನನ್ನ ಪ್ರಕಾರ, ಬೇರೆಯವರು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್ ಮತ್ತು ನಿರ್ದೇಶಕ. ಅವನ ಹೆಸರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಾಹಿತ್ಯ ಪರಿಷತ್ತಾಗಲಿ, ಸಾಹಿತ್ಯ ಅಕಾಡೆಮಿಗಳಾಗಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಾಗಲಿ
ಸಿನಿಮಾದವ್ರನ್ನೂ ಹತ್ರ ಬಿಟ್ಕೊಂಡಿಲ್ಲ. ನೀವು ಗಮನಿಸಿರ್ಬೋದು ಇದನ್ನ. ಸಾಹಿತ್ಯ ಪರಿಷತ್ ಅವ್ರು ಬಿಟ್ಕೊಳ್ತಾರೆ ಹೇಗೆ ಅಂತಂದ್ರೆ ಸಮ್ಮೇಳನಗಳಲ್ಲಿ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ಟು ಕಳಿಸ್ಬಿಡೋದು ಅಷ್ಟೇ. ಅವ್ರದ್ದು ನಿಮ್ದು ಏನಪ್ಪ ಅಭಿಪ್ರಾಯ, ನಿಮಗೂ ಸಾಹಿತ್ಯಕ್ಕೂ ಏನು ಸಂಬಂಧ, ಇದೆಲ್ಲ ಏನು ಕೇಳೋದೇ ಇಲ್ಲ. ಹಾಗಾಗಿ ಕುಮಾರವ್ಯಾಸನ ಹೆಸರಲ್ಲಿ ಒಬ್ಬ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋಕ್ಕೆ ಸಾಧ್ಯವಾ ಅಂತ ನಾನು ಯೋಚನೆ ಮಾಡ್ತೆ. ಇನ್ನು ನಿಮಗೆ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನನ್ನ ಸದಸ್ಯರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನವನ್ನ ತಗೋಬೇಕಾಗುತ್ತೆ. ಹಾಗಾಗಿ ಆ ಥರದ್ದು ಒಂದು ಸಂಬಂಧವನ್ನು ನಾವು ಪರಸ್ಪರ ಏರ್ಪಾಡು ಮಾಡಿಕೊಂಡಾಗ ಮಾತ್ರ ಕನ್ನಡಕ್ಕೆ ಶಕ್ತಿ ಬರುತ್ತೆ, ಕನ್ನಡ ಸಿನಿಮಾಗಳಿಗೆ ಶಕ್ತಿ ಬರುತ್ತೆ, ಕನ್ನಡ ಸಾಹಿತ್ಯಕ್ಕೂ ಶಕ್ತಿ ಬರುತ್ತೆ. ಇವೆಲ್ಲ ಪರಸ್ಪರ ಸಂಬಂಧ ಇರವು, ಇವೆಲ್ಲ ಪರಸ್ಪರ ಪ್ರೀತಿ ಇರವು. ಈ ಪ್ರೀತಿಯ ಬಾಂಧವ್ಯ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡದು. ಆ ಬಾಂಧವ್ಯ ಹೇಗಿತ್ತು ಅನ್ನುವಂಥದ್ದನ್ನ ಈ ಸಿನಿಮಾದಲ್ಲಿ ನೀವು ನೋಡೋಕೆ ಸಾಧ್ಯ ಇದೆ. ಮುಂದೆ ಮಾತಾಡೋರು ಸಿನಿಮಾದ ಅನೇಕ ವಿವರಗಳನ್ನು, ಅದರ ಹಾಡುಗಳ ಬಗ್ಗೆ, ಸಂಗೀತದ ಬಗ್ಗೆ, ಅದರ ತಾಂತ್ರಿಕತೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮಗೆ ಚಿತ್ರಣವನ್ನು ಕೊಡುವಂಥವ್ರು ಇದ್ದಾರೆ. ನಾನು ಬೇಗ ಹೋಗ್ಬೇಕಾಗಿರೋದ್ರಿಂದ ಟೀಸರ್ನ ಈ ಮೂಲಕ ಉದ್ಘಾಟನೆಯನ್ನ ಮಾಡಿ ಒಂದು ಟೀಸರ್ನ ನೋಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಚಿತ್ರತಂಡಕ್ಕೆ, ಮುಖ್ಯವಾಗಿ ಚಿತ್ರದ ನಮ್ಮ ರಮಾನಂದ ಹೇಳ್ತಾ ಇದ್ರು, ಧರ್ಮ ಕೀರ್ತಿರಾಜ್ ಅವರ ಪುತ್ರ ಅಂತ ಹೇಳಿ ಬಹಳ ಸಂತೋಷ ಆಯಿತು. ನಿಮ್ಮಂಥ ಹುಡುಗರು ಬೆಳಿಬೇಕು ಕನ್ನಡದಲ್ಲಿ. ಅನೇಕ ಜನ ಕಲಾವಿದರು ಇಲ್ಲಿದ್ದಾರೆ. ಈ ಎಲ್ಲ ತರುಣರಿಗೆ, ತರುಣಿಯರಿಗೆ ನಾನು ಶುಭವನ್ನು ಹಾರೈಸಿ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಯಶಸ್ಸು ಗಳಿಸಲಿ ಅಂತ ಮನಃಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ತುಂಬಾ ಸೊಗಸಾಗಿ ಮಾತಾಡಿದ್ರು, ತಮ್ಮ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟರು. ಮುಕುಂದರಾಜ್ ಸರ್ ಮಾತಾಡುವಾಗ ಆರಂಭದಲ್ಲಿ ಹೇಳಿದ್ರು, ಪ್ರೀತಿ ಅಂದ್ರೆ ಓಕೆ, ಜಾಸ್ತಿ ಪ್ರೀತಿ ಅಂದ್ರೆ ಏನು ಅಂತ. ಪ್ರೀತಿ ಅಂದ್ರೆ ನಮ್ಮ ಮುಕುಂದರಾಜ್ ಸರ್ ಅವರು ಈ ಕಾರ್ಯಕ್ರಮದ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬರೋದು. ಜಾಸ್ತಿ ಪ್ರೀತಿ ಅಂದ್ರೆ ಅಷ್ಟು ಹೊತ್ತಾಗಿದೆ, ಅವ್ರು ಬಂದು 1.5 ಗಂಟೆ ಮೇಲೆ ಆಗಿದೆ, ಆದ್ರೂ ಏನೂ ಕಂಪ್ಲೇಂಟ್ ಮಾಡದೆ ತಾಳ್ಮೆಯಿಂದ ಪ್ರೀತಿಯಿಂದ ಕಾಯೋದೇ ಜಾಸ್ತಿ ಪ್ರೀತಿ. ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಬನ್ನಿ, ನಾವೆಲ್ಲರೂ ಕಾಯ್ತಾ ಇದ್ದೀವಿ ಜಾಸ್ತಿ ಪ್ರೀತಿ ಚಿತ್ರದ ಟ್ರೈಲರ್ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ. ಮುಕುಂದರಾಜ್ ಸರ್ ಅವರ ಶುಭಾಶಯದೊಂದಿಗೆ ಇದೀಗ ಜಾಸ್ತಿ ಪ್ರೀತಿ ಚಿತ್ರದ ಟ್ರೈಲರ್ ನಿಮ್ಮ ಮುಂದೆ. ಇವರೇ, ಈ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಪೂರ್ತಿ ರಾತ್ರಿ ಮುಳುಗಿರೋರ್ನ ನೀನೇ ಕಾಪಾಡಬೇಕು. ನೋಡತ್ತು ಫೋನ್ ಹತ್ಕೊಂಡು ಕೂತಿರ್ತಿಯಲ್ಲ, ನಾಳೆ ನಿನ್ ಮದ್ವೆ ಆದ ಗತಿ ಏನು? ಈಗ ಮುಚ್ಕೊಂಡು ಸೈಲೆಂಟ್ ಆಗಿ ಕೆಳಗಡೆ ಹೋಗ್ತೀಯ. ನನ್ಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿ ಕಳ್ಸ್ಕೊಂತ ಇರ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಪ್ರೀತಿ ನಿನ್ ಮೇಲೆ ನನಗಿದೆ. ಮದ್ವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದ್ರಂತೆ. ಒಳ್ಳೆ ಹುಡುಗ ಅಂತಿದ್ಯಲ್ಲ, ಮತ್ತೆ ಲವ್ ಮಾಡಕ್ ಏನಿನ್ ರೋಗ? ಡೀಲು ಎಷ್ಟು ಫಿಕ್ಸ್ ಆಗಿದೆ? ಟೋಟಲಿ 500 crores. ಇಂಪ್ರೆಸ್ ಆಯ್ತಾ? ಮದುವೆ ವಯಸ್ಸಿನ ಹುಡುಗಿನ ಬಲಿ ಕೊಡ್ಬೇಕು. ಹುಡುಗರಂದ್ರೇನೆ ಹೀಗೆನಾ? ಯಾರಾದ್ರೂ ಹುಡುಗಿ ಪರಿಚಯ ಆದ್ರೆ ಸಾಕು ಲವ್ ಸಾಯ್ತಿರಲ್ಲ. ಲವ್ ಬಿಟ್ರೆ ಬೇರೆ ಏನು ತೋಚಲ್ವಾ ನಿಮ್ಗೆ? ಪ್ರೀತಿ ಅಂದಮೇಲೆ ನಗು, ಅಳು, ಫೈಟ್ಸು, ಡಾನ್ಸು, ನೋವು ಇದೆಲ್ಲವೂ ಇದ್ದೇ ಇರುತ್ತೆ. ಅದೇ ರೀತಿ ಒಂದು ಲವ್ ಸ್ಟೋರಿ ಅಂದಮೇಲೆ ಒಂದಷ್ಟು ಒಳ್ಳೊಳ್ಳೆ ಹಾಡುಗಳು ಇದ್ದೇ ಇರಬೇಕು. ಹಾಡುಗಳು ಹೇಗಿದೆ ಅಂತ ಕೇಳೋದಕ್ಕಿಂತ ಮುಂಚೆ ಇದೀಗ ತಾನೇ ನಮಗೆ ಇಷ್ಟು ಚಂದದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿಕೊಟ್ಟು ಚಿತ್ರತಂಡಕ್ಕೆ ಶುಭಾಶಯವನ್ನ ತಿಳಿಸಿದಂತಹ ಶ್ರೀ ಮುಕುಂದರಾಜ್ ಸರ್ ಅವರಿಗೆ ಚಿತ್ರತಂಡದ ಕಡೆಯಿಂದ ಪ್ರೀತಿಯ ಗೌರವದ ಸನ್ಮಾನವನ್ನ ನೀಡುವಂತಹ ಸಮಯ. ಕನಸು ಗಟ್ಟಿಯಾಗಿ ನನಸಾಗಿ ಹಾರಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಇಂದು ಕಾರ್ಯಕ್ರಮಕ್ಕೆ ಬಂದು ಚಿತ್ರತಂಡಕ್ಕೆ ಶುಭಾಶಯವನ್ನ ತಿಳಿಸಿ ಪ್ರೋತ್ಸಾಹವನ್ನ ನೀಡಿದಂತಹ ಖ್ಯಾತ ಸಾಹಿತಿಗಳು, ಕವಿಗಳು, ಚಿಂತಕರು, ವಿಮರ್ಶಕರಾಗಿರುವಂತಹ
ಶ್ರೀ LN ಮುಕುಂದರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ಜಾಸ್ತಿ ಪ್ರೀತಿ ಚಿತ್ರತಂಡದ ಕಡೆಯಿಂದ. ಜಾಸ್ತಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ.